ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಜಡ್ಜರ್. ನನ್ನ ಹೆಸರು ಡಾಕ್ಟರ್ ಡರ್ಬುರ್ ಅಂತ. ಇವಳು ನನ್ನ ಹೆಂಡತಿ ನೈಸ್ ಮಾಡೋ ಐಸು ಅಂತ. ರಿಚಿತಾ ಮೇಡಮ್, ಈ ದೇವ್ರಿಗೂ ಡಾಕ್ಟರ್ಗೂ ಒಂದು ಒಪ್ಪಂದ ಇದೆ. ಅದೇನಂತೀರಾ? ದೇವ್ರಿಗೆ ಬೇಜಾರಾದಾಗೆಲ್ಲ ಡಾಕ್ಟರ್ ಹತ್ರ ಕಳಿಸ್ತಾನೆ, ಡಾಕ್ಟರ್ಗೆ ಬೇಜಾರಾದ್ರೆ ಡೈರೆಕ್ಟ್ ಆಗಿ ದೇವ್ರ ಹತ್ರನೇ ಕಳಿಸ್ಬಿಡ್ತಾನೆ. ಡೈಲಿ ಬಂದ್ ಗಲಾಟೆ ಮಾಡ್ತಾ ಇದಾರೆ, ರೆಂಟ್ ಕಟ್ಟಿಲ್ಲ. ನೋ ಪೇಷಂಟ್ ನೋ ಮನಿ. ಅಕುಲ್, ಇವನೇನೋ ಭಾರಿ ದೊಡ್ಡ ಡಾಕ್ಟರ್ ಅಂತ ಇವನ್ ಕಟ್ಕೊಂಡೆ. ಇವನ್ ದೊಡ್ಡ ಡುಬಾರ್ ಡಾಕ್ಟರ್. ಗೊತ್ತಾಯ್ತಾನೆ. ನಿನ್ನ ಕಟ್ಕೊಂಡಿದ್ದೀನಲ್ಲ, ನನ್ ಕರ್ಮ. ಆ ಮನೋಹರನ್ನಾದ್ರೂ ಕಟ್ಕೋಬಹುದಾಗಿತ್ತು. ಈ ಹಾಳಾದ ಕಾಂಪೌಂಡರ್ ಅಲ್ಲೋದಾ? ಏನ್ ಹೇಳಿ ಸರ್? ಯಾರಾದ್ರೂ ಪೇಷಂಟ್ ಬಂದ್ರೇನೋ? ಎಲ್ ಬರ್ತಾರೆ ಸರ್? ನಾನು ಇವತ್ತಲ್ಲ, ನಾನು ಯಾರಾದ್ರೂ ಪೇಷಂಟ್ ಬಂದೇ ಬರ್ತಾರೆ. ನೀವು ಆಪರೇಷನ್ ಮಾಡೇ ಮಾಡ್ತೀರ, ಸಂಬಳ ಕೊಡ್ತೀರ ಅಂತ ಕಾಯ್ತಾ ಇದ್ದೀನಿ ಸರ್. ಬನ್ನಿ ಬನ್ನಿ ಬನ್ನಿ. ಏನ್ ನಿಮ್ ಪ್ರಾಬ್ಲಮ್? ಹೊಟ್ಟೆ ಉರಿ ಡಾಕ್ಟ್ರೆ. ಹೊಟ್ಟೆಯಲ್ಲಿ ಜ್ವಾಲಾಮುಖಿ ಎದ್ದು ಬ್ಯಾಕಿಂದ ಬಗ ಬಗ ಅಂತ ಹೋಗ್ತಿದೆ. ಓ, ಹೊಟ್ಟೆ ಉರಿನ? ಓ ಮೈ ಗಾಡ್, ಮನಿಕೊಳ್ಳಿ, ಆಪರೇಷನ್ ಮಾಡ್ಬೇಕು, ಮನಿಕೊಳ್ಳಿ. ಡಾಕ್ಟ್ರೆ, ಟೆಸ್ಟ್ ಮಾಡಲ್ವಾ? ಇಷ್ಟೆಲ್ಲ ಮಾಡಿದ್ರೆ ಏನು ಅಂತ ಗೊತ್ತಾಗಲ್ಲ ಕಣಯ್ಯ. ಕತ್ರಿ ತಗೊಂಡು ಹೊಟ್ಟೆ ಕತ್ತರಿಸಿದ್ರೆ ಪ್ರಾಬ್ಲಮ್ ಏನು ಅಂತ ಡಿಟೇಲ್ ಗೊತ್ತಾಗ್ಬಿಡುತ್ತೆ. ಗೊತ್ತಾದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಅನಸ್ತೇಸಿಯಾ ಕೊಡಲ್ವಾ? ಅದೆಲ್ಲ ಬೇರೆ ಡಾಕ್ಟರ್ ಕೊಡೋದ್ ಕಣಯ್ಯ, ನಾನಲ್ಲ. ನಾನೇ ಬೇರೆ, ನನ್ನ ಆಪರೇಷನ್ ಸ್ಟೈಲೇ ಬೇರೆ. ಓ, ಆತರ. ಹೌ ಟು ಮೇಕ್ ಎ ಸ್ಟಮಕ್ ಆಪರೇಷನ್ ಕೇಳ್ಕೋ ಸ್ವಲ್ಪ. ಏನ್ ಸರ್ ಮಾಡ್ತಿದ್ದೀರಾ? ಆಪರೇಷನ್ ಮಾಡಿದ ಹೆಂಗೆ ಅಂತ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ. ಆಪರೇಷನ್ ಮಾಡೋದನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾರೇನೋ? ಯಾಕೆ? ಹೆಂಗಸರು ಯೂಟ್ಯೂಬ್ ಮಾಡಿ ಅಡ್ಗೆ ಮಾಡ್ತಾರೆ. ಯಾರು ಸರ್ ಇವನು? ಅಡಿಗೆಗೂ ಆಪರೇಷನ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಇದನ್ನ ನೋಡ್ ಮಾಡ್ರಿ. ಅದು ಗೊತ್ತಾಗ್ತಿಲ್ವಾ? ಅಯ್ಯೋ, ಅಣ್ಣ ಮರ್ತ್ಬಿಟ್ಟ. ಓಪನ್ ಮಾಡೋದೇನೋ ಮಾಡ್ಬಿಟ್ಟೆ, ಮುಂದೇನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ಓ ಶೆಟ್ ಶೆಟ್, ಮತ್ತೇನೋ ಆಯ್ತು? ಡಾಟಾ ಬ್ಯಾಲೆನ್ಸ್ ಖಾಲಿ ಆಯ್ತು. ಅಯ್ಯೋ ಲೋಪರ್ ನನ್ನ ಮಗನೇ, ಯೂಟ್ಯೂಬ್ ನೋಡಿ ಆಪರೇಷನ್ ಮಾಡ್ಬೇಕಾದ್ರೆ ಒಂದು GB ಮಾಡ್ಬೇಕಂತ ಗೊತ್ತಿಲ್ವೇನೋ? ಅವ್ನು ಯಾರ್ರಿ ಅನಿಷ್ಟ ಪಿಂಡ ಹಾರ ಎಲ್ಲ ತಕೊಂಡ್ ಬಂದಿದ್ದೀನಲ್ರಿ. ಅಯ್ಯೋ, ಆಪರೇಷನ್ ಸಕ್ಸಸ್ ಆದ್ರೆ ನನ್ ಕೊರಳಗಾಗ್ತೆ, ಸೋತ್ರಿ ನೀನ್ ಕೊರಳಗಾಗ್ತ. ನಿಮ್ಗೇನಾದ್ರೂ ಸ್ವಲ್ಪ ಜವಾಬ್ದಾರಿ ಅನ್ನೋದಿದ್ಯಾ? ಯಾಕೆ ಚಿನ್ನ? ಒಂದ್ ವಾರ ಆಯ್ತು ಬಟ್ಟೆ ಒಣಗಾಕಕ್ಕೆ ಹಗ್ಗ ಇಲ್ಲ ಅಂತ ಹೇಳಿ ತಗೊಂಡ್ ಬಂದ್ರ? ಯಾವಾಗ್ಲೂ ಕಿರಿಕ್ ಮಾಡ್ತಾಳಲ್ಲ. ಅದೇನ್ ನೈಲನ್ ಹಗ್ಗ ಅನ್ಕೊಂಡಿದ್ಯಾ ಅಥವಾ ನನ್ನ ಕರ್ಲ್ ಅನ್ಕೋದಿಯಲ್ಲೋ? ಒಳಗಡೆ ಇನ್ನೂ ಅಷ್ಟೊಂದು ಕೊರಳುಗಳಿವೆ, ಅದ್ಯಾಕೆ ಹಂಗಾಡ್ತೀಯ? ಸುಮ್ನೆ ಬಿತ್ತ. ಇಷ್ಟೊಂದ್ ಬಟ್ಟೆ ಇದೆ, ಇಷ್ಟು ಚಿಕ್ಕ ಕರಳು ಸಾಲಲ್ಲ ರೀ. ಲೇ ಮಂಗ ಮುಖದವಳೆ, ನಿನ್ಗೇನೆ ಶಾಮಿಯಾನ ನೆನ ಹಾಕಿದ್ದೇನೆ. ಆಪರೇಷನ್ ಮಾಡಕ್ ಮುಂಚೆನೆ ಒಗ್ಯಾಸ್ಕೊಂಡ್ಬಿಟ್ಟವ್ನು. ಹೋಗಿ. ಆಯ್ತಾಯ್ತು, ಸ್ವಲ್ಪ ನೋಡ್ಕೊಂಡು ಆಪರೇಷನ್ ಮಾಡ್ರಿ. ಯು ಡೋಂಟ್ ವೆರಿ ಬ್ರದರ್, ಇವತ್ ನಿಮ್ನ ಮುಗ್ಸೇ ಕಳ್ಸತ್. ಅಯ್ಯೋ, ಎಷ್ಟು ಮಾತಾಡ್ತೀಯಲ್ಲೋ. ಏ ಡಾಕ್ಟರ್, 10 ಲಕ್ಷ ಸಾಲ ತಗೊಂಡು 6 ತಿಂಗಳಾಯ್ತು. ಅಸ್ಲು ಇಲ್ಲ, ಬಡ್ಡಿನೂ ಇಲ್ಲ. ಏನ್ ಆಟ ಆಡ್ತಿದ್ಯೋ? ಯಾಕಣ್ಣ ಈ ತರ ಆಪರೇಷನ್ ಮಾಡೋ ಟೈಮಲ್ಲಿ ಮಧ್ಯೆ ಬಂದು ಕಿರಿಕ್ ಮಾಡ್ತೀರಾ? ನಿಮಗ್ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಇದನ್ನ ಇಟ್ಕೊಂಡಿರಿ ಅಣ್ಣ. ಸಾಲ ಕೊಟ್ಟ ಇದನ್ನ ತಿರ್ಸ್ಕೊ. ಆದಷ್ಟು ಬೇಗ ಬಂದು ಇದನ್ನ ಬಿಡಿಸ್ಕೊಂಡೋಗು. ಸರಿ. ಇಲ್ಲ ಅಂದ್ರೆ ಬಿಡ್ತೀನಿ. ಅಪ್ಪನ ಮನೆ ಹಚ್ಚಿನ ಹೋಗೋ.
ಆನಂದಣ್ಣ 1 ವರ್ಷದಿಂದ ಹೊಲಿಗೆ ಆಗ್ತಾನೆ ಇದ್ದಾನೆ. ಈ ನನ್ ಮಗ ಹೊಟ್ಟೆಗೆ ಹೊಲಿಗೆ ಹಾಕ್ತಾನೋ ಅಥವಾ ಸ್ವೆಟರ್ ಹೊಲಿತಾನೋ ಒಂದೂ ಗೊತ್ತಾಗ್ತಿಲ್ಲ. ಲೇ ಒಳ್ಳೆ ಗಣಿಗಾರಿಕೆ ಅವರು ಆಗದಂಗೆ ಅಗಿತಾ ಇದೆಯಲ್ಲ, ಏನ್ ನಿಧಿ ಇದೆಯೇನೋ ಅಲ್ಲಿ. Jimmy, go inside. Go inside. No, no, no. ಐಸು, ಐಸು. ಏನ್ರಿ ಏನು ಆ ನಾಯಿಗೆ ಒಳಗಡೆ ಕರ್ಕೊಂಡು ಹೋಗಿ ಚಿಕನ್ ಹಾಕು. ಅದು ಚಿಕನ್ ಮಟನ್ ಎಲ್ಲ ತಿನ್ನೋದ್ ಬಿಡು ತುಂಬಾ ದಿನ ಆಯ್ತು. ಏಕೆ? ಯಾಕಂದ್ರೆ 1 ವರ್ಷದಿಂದ ಅವ್ನ್ ಮಾಂಸ ಅಭ್ಯಾಸ ಮಾಡ್ಸಿದಿರಲ್ಲ. ಉಳ್ದಿರೋ ಪಳ್ದಿರೋ ಪಾಡ್ಸಿದ್ರೆ ಹಾಕಿ ತಿನ್ಕೊಂಡು ಹೋಗುತ್ತೆ. ನನ್ನ ಹೊಟ್ಟೆನೇ ಇಲ್ಲ, ಮಟನ್ ಸ್ಟಾಲ್ ಅನ್ಕೊಂಡಿದ್ಯೇನೋ. ಬಾ ಈ ಕಡೆ ಬಾ, ಈ ಕಡೆ ಬಾ. ನನ್ನೆಲ್ಲ ಆಪರೇಷನ್ 1 ವರ್ಷದಿಂದ ಆಪರೇಷನ್ ಮಾಡ್ತಿದ್ದೆ. ಇನ್ನೇನು ಏನೋ ಪೇಷಂಟ್ ಬೇಕು. ಏನಮ್ಮ ಇನ್ನ ಬಟ್ಟೆ ನನ್ನ ಕರಳಲ್ಲಿ ಮಾತ್ರ ಒಣಗೋದಿಲ್ಲ ಅಂದ್ರೆ ಒಣಗಲ್ವಾ? ಇದನ್ನ ವೆಹಿಕಲ್ ಆದ್ರೆ ಆಚೆ ಅಂಟಿಸ್ತೀನಿ. ಇವ್ರು ಸಾವಾಸ ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಶ್ವೇತು ಕುರಿ ಕೇಳಿಸ್ತಾ ಇದೆ, ಹೇಳಿ. ಎಲ್ಲಿದೆಯಾ ಶ್ವೇತು? ಎಲ್ಲಿಂದ ಮಾತಾಡ್ತಾ ಇದೀಯ? ಬರೀ ಆಕಾಶವಾಣಿ ಕೇಳ್ದಂಗೆ ಕೇಳಿಸ್ತಾ ಇದೆ ಅಷ್ಟೇ. ಹೌದು, ನೆಮ್ಮದಿಯಾಗಿ ಕೂತಿದ್ದೀನಿ, ನಿಮ್ಮ ಕಾಟ ನನಗಿಲ್ಲ. ಅಯ್ಯೋ ಶ್ವೇತು, ಇಷ್ಟ ದಿನ ಜೊತೆಲೇ ನಿಂತ್ಕೊಂಡು ಆಂಕರಿಂಗ್ ಮಾಡ್ತಾ ಇದ್ದೋ, ಇವಾಗ ಬೇರೆ ಬೇರೆ ಕೂತಿದೀವಲ್ಲ ಶ್ವೇತು. ಅಲ್ಲ ಈ ಗೋಡೆ ಯಾಕೆ ಅಂತ, ಈ ಸಪ್ರೇಟ್ ಆಗಿ ಕೂತಿರೋದು ಯಾಕೆ? ಎಲ್ಲದಕ್ಕೂ ಒಂದು ಅರ್ಥ ಇದೆ ಕುರಿ. ಇವತ್ ಏನ್ ಹೇಳಿ ಕತೆ? ಅದೇ ತ್ಯಾಗದ ಕಥೆಗಳನ್ನ ಮಾತಾಡ್ತೀವಿ ಅಂತ ಹೇಳಿದ್ದು. ಹಾ, ತ್ಯಾಗಕ್ಕೆ ಮಾತನ್ನೋದಿಲ್ಲ. ಎಷ್ಟೋ ತ್ಯಾಗಗಳು ಹೇಳ್ದೆ ಹಾಗೆ ಉಳ್ಕೊಂಡ್ಬಿಟ್ಟಿರತ್ತೆ. ಆದ್ರೆ ಪ್ರತಿಯೊಂದು ತ್ಯಾಗದಲ್ಲೂ ಒಂದು ಸಂಕಷ್ಟ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆನೇ ಜೀವನ ಆಗಿರುತ್ತೆ. ತ್ಯಾಗದ ಮಾತುಗಳನ್ನ ಒಬ್ರು ಮುಖ ಒಬ್ರು ನೋಡ್ಕೊಂಡು ಹೇಳೋದಲ್ಲ, ಅದು ಮನ್ಸಿನ ಮಾತು. ಇವತ್ತಿನ ಸಂಚಿಕೆ ವಿಶೇಷ ಏನು ಅಂತಂದ್ರೆ, ನಮ್ಮ ಜೋಡಿಗಳು ಅವರವರ ತ್ಯಾಗದ ಕತೆಗಳನ್ನ ಇಲ್ಲಿ ನಾವು ಚೇರಲ್ಲಿ ಅಲ್ಲಿ ಕೂತು ಅವರವರ ತ್ಯಾಗದ ಕತೆಗಳನ್ನ ಹೇಳ್ತಾ ಹೋಗ್ತಾರೆ. ಒಬ್ರು ಮುಖ ಒಬ್ರು ನೋಡ್ಕೊಳ್ಳೋದಿಲ್ಲ, ಆದ್ರೆ ಒಬ್ಬರ ಮನಸ್ಸು ಇನ್ನೊಬ್ಬರಿಗೆ ಅರ್ಥ ಆಗ್ತಾ ಇರುತ್ತೆ. ಆ ಮನ್ಸು ಬಿಚ್ಚಿ ಮಾತಾಡಿದಾಗ ಒಂದು ಸಂತೃಪ್ತ ಜೀವನ ಸಿಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಅವಕಾಶವನ್ನ ನಾವು ನಮ್ಮ ದಂಪತಿಗಳಿಗೆಲ್ಲ ಮಾಡ್ಕೊಡ್ತಾ ಇರೋದು. ಶ್ವೇತು, ಇಲ್ಲೇನೋ ಒಂದು ಗೋಡೆ ಇದೆ, ಇಲ್ಲಿ ನನ್ನ ಬಲ್ಭಾಗದಲ್ಲಿ ಒಂದು ಫ್ರೇಮ್ ಇದೆ ಶ್ವೇತು. ಎಲ್ಲ ಖಾಲಿಯಾಗಿದೆ ಆ ಫ್ರೇಮು. ಇದೇನು ಅಂತ ಗೊತ್ತಾಗ್ಲಿಲ್ಲ. ಅದೇ ಈ ಸಂಚಿಕೆ ವಿಶೇಷ ಕುರಿ. ಏನದು ಶ್ವೇತು? ನಮ್ಮ ಜೋಡಿಗಳೆಲ್ಲ ಅವರ ತ್ಯಾಗದ ಕತೆಗಳನ್ನ ಹೇಳಿ ಆದ ಮೇಲೆ ಈ ಕ್ಷಣದಲ್ಲಿ ನೀವು ಒಂದು ವಿಷಯವನ್ನ ತ್ಯಾಗ ಮಾಡೋದಾದ್ರೆ ಅದು ಏನು ಅಂತ ಕೇಳ್ತೀವಿ. ಆಗ ಅವರು ಆ ಪ್ರೇಮ ಬರಹದಲ್ಲಿ ಅವರು ಅದನ್ನ ಬರೆದು ಅವರ ಹೆಂಡತಿಗೋ ಅಥವಾ ಗಂಡನ್ಗೋ ಅದನ್ನ ಸಮರ್ಪಿಸ್ಬೇಕು, ಅದನ್ನ ಕಾಣಿಕೆಯಾಗಿ ಕೊಡ್ಬೇಕು. ಅದ್ಭುತವಾದ ಉಡುಗೊರೆ ಶ್ವೇತು. ಶ್ವೇತು, ಈಗ ಮೊದಲನೇ ಜೋಡಿ ಯಾರು ಬರ್ತಾ ಇದ್ದಾರೆ ಶ್ವೇತು? ಇವರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕುವಂತ ಜೋಡಿ. ಬದುಕಿನ ಸಂಕಷ್ಟದಲ್ಲಿ ಇಬ್ರು ತ್ಯಾಗವನ್ನ ಮಾಡಿ ಬದುಕನ್ನ ಕಟ್ಟಿಕೊಂಡಂತ ಬಂಗಾರದಂತ ಜೋಡಿ. ಸ್ವಾಗತಿಸಿ ಪಾಪ ಪಾಂಡು ಖ್ಯಾತಿಯ ಚಿದಾನಂದ್ ಸರ್ ಹಾಗೂ ಅವರ ಮುದ್ದಿನ ಶ್ರೀಮತಿ ಕವಿತಾ ಮೇಡಮ್. ಕವಿತಾ, ಹಾ, ಯಾಕೋ ಗೊತ್ತಿಲ್ಲ, ನನಗೆ ತುಂಬ ಭಯ ಆಗ್ತಾ ಇದೆ ಕವಿತಾ. ಯಾಕೆ ಹೇಳಿ? ಇಷ್ಟು ದಿನ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಮಾತಾಡ್ತಾ ಇದ್ದೆ, ನಿನ್ನ ಮುಖದ ಹತ್ರ ಮುಖ ತಂದು ಮಾತಾಡ್ತಾ ಇದ್ದೆ. ಆದರೆ ಇವತ್ತು ದೂರ ಇಟ್ಟು ನಾನು ಮಾತಾಡಬೇಕು. ಅದು ಏನೋ ಗೊತ್ತಿಲ್ಲ, ಈ ಗೋಡೆ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾತ್ರ ಅಂತ ಅನಿಸ್ತಾ ಇದೆ ನನಗೆ. ನಿನಗೆ? ಇಲ್ಲ, ಇನ್ನೊಂದೇನಂದ್ರೆ ಈ ಗೋಡೆಯಿಂದ ನಾವು ಎಷ್ಟು ಮನಸ್ಸಿಂದ ಅರ್ಥ ಮಾಡ್ಕೊಂಡಿದೀವಿ ಅಂತ ತುಂಬಾ ತಿಳ್ಕೊಂಡಿದೀವಿ.
ನಿನಗೆ ಗೊತ್ತೇ ಇದೆ ನನ್ನ ಜೀವನದಲ್ಲಿ ನೀನು ಎಷ್ಟು ಸಾಥ್ ಕೊಟ್ಕೊಂಡು ಬಂದಿದೀಯ ಅಂತ. ಈ ಗೋಡೆ ಜ್ಞಾಪಕ ಬರ್ತಾ ಇದೆಯಾ ಕವಿತಾ? ಹೌದು ಹೌದು. ಅಲ್ಲಿಂದ ನಾನು ಹೇಳ್ತೀನಿ, ಮನೆ ಅನ್ನುವಂಥ ಕನಸನ್ನ ನಾವು ಶುರು ಮಾಡಿದ್ವಿ. ಮನೆ ಕಟ್ಟಬೇಕಾದ್ರೆ ಒಡವೆಗಳು ಕೊಡೋದು ಸಾಮಾನ್ಯ. ಆದರೆ ಕೊನೆ ಗಳಿಗೆನಲ್ಲಿ ನೀನು ತಾಳಿ ಚೈನ್ನೇ ಬಿಚ್ಚಿಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಒಂದು ಚೂರು ಮಾತಾಡದೆ ನಿಮ್ಮಮ್ಮ ಪ್ರೀತಿಯಿಂದ ಕೊಟ್ಟಿದ್ದು ಆ ಗುಂಡುಗಳು, ಇದನ್ನೆಲ್ಲ ಯಾವುದೂ ಹೇಳದೆ ಕೇಳದೆ ತಗೊಂಬಂದು ನನ್ನ ಕೈ ಕೊಟ್ಟೆ. ನೀನು ಹೇಳಿದ್ದು ಒಂದೇ, ಇದು ಮುಖ್ಯ ಅಲ್ಲ, ನಮ್ಮ ಮನೆ ಕಟ್ತಾ ಇದೀವಲ್ಲ ಆ ಕನಸಿನ ಗೋಪುರನೇ ನನಗೆ ಮುಖ್ಯ ಅಂತ ನಾನು ಹೇಳಿದೆ. ಅಮ್ಮ ಹಾಸಿಗೆ ಹಿಡಿದಾಗ ಎಲ್ಲಾದರೂ ಹೋಗೋಣ ಅಂತ ಹೇಳಿದಾಗ, ಇಲ್ಲ ನಾನು ಅತ್ತೆ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ ಅಂತ ನೀನು ಹೇಳ್ತಾ ಇದ್ದೆ. ಅಂದರೆ ಯಾಕಂದ್ರೆ ನನ್ನ ಕರ್ತವ್ಯ ಆಗಿತ್ತು, ನನ್ನ ಜವಾಬ್ದಾರಿ ಆಗಿತ್ತು. ಜವಾಬ್ದಾರಿ ಅಂತ ಸುಮ್ಮನೆ ಮಾತನ್ನ ಜಾರಿಸ್ತಾ ಇದೆಯಾ ಕವಿತಾ? ನಿನ್ನ ಲೆಕ್ಕದಲ್ಲಿ ಅದು ಜವಾಬ್ದಾರಿ, ಆದರೆ ನನ್ನ ಲೆಕ್ಕದಲ್ಲಿ ನಿನ್ನ ದೊಡ್ಡ ತ್ಯಾಗ ಅದು. ನಮ್ಮ ಅಮ್ಮನಿಗೋಸ್ಕರ ಮಾಡೋ ದೊಡ್ಡ ತ್ಯಾಗ, ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು. ಆಮೇಲೆ ಇನ್ನೊಂದು ದೊಡ್ಡ ತ್ಯಾಗ ಮಾಡಿದ್ಯಾ ಕವಿತಾ ನೀನು, ಜ್ಞಾಪಕ ಇದೆಯಾ? ಗೊತ್ತಾಗ್ತಿಲ್ಲ. ಗೊತ್ತಾಗ್ತಾ ಇಲ್ವಾ? ನಿನ್ನ ಹೆಂಡತಿ ಸ್ಥಾನನ ನೀನು ಬಿಟ್ಕೊಟ್ಬಿಟ್ಟು ಶ್ರೀಮತಿಗೆ ಆ ಸ್ಥಾನ ಕೊಟ್ಟಿದ್ಯಾ, ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ? ನೆನ್ಪಿದೆ. ಯಾವುದೇನು? ಪಾಪ ಪಾಂಡುನಲ್ಲಿ. ಪಾಪ ಪಾಡುವಲ್ಲಿ ಮನೆಗಿಂತ ಜಾಸ್ತಿ ನಾನು ಅಲ್ಲೇ ಸಂಸಾರ ಮಾಡ್ತಾ ಇದ್ದೆ ಅಲ್ವಾ? ಅದು ನಿಜವಾಗ್ಲೂ ಹೇಳ್ತೀನಿ ಕವಿತಾ, ನಿನ್ನ ಜೊತೆನಲ್ಲಿ ಹೇಗೆ ನಡಿಬೇಕು ಅಂತ ಎಷ್ಟೋ ಟ್ರಿಕ್ಸ್ಗಳನ್ನ ನಾನು ಅಲ್ಲಿ ಕಲ್ತಿದ್ದೀನಿ. ಹೆಂಗೆ ಸುಳ್ಳು ಹೇಳಬೇಕು, ಇನ್ನು ಹೆಂಗೆ ಸಮಜಾಯಿಸಿ ಮಾಡಬೇಕು ಅಂತ. ಅದಕ್ಕೆಲ್ಲ ಯಾರ ಕಾರಣ ಗೊತ್ತಾ? ಶ್ರೀಮತಿ. ಆ ಶ್ರೀಮತಿ ಅಲ್ಲಪ್ಪ, ನನ್ನ ಶ್ರೀಮತಿ. ಕವಿತಾ, ನೀ ಚೆನ್ನಾಗಿದ್ದ ಕಾರಣ ಏನು ಗೊತ್ತಾ? ಏನ್ ಹೇಳಿ? ನನ್ನ ತ್ಯಾಗ. ಏನ್ ಮಾಡಿದ್ದೀರಾ ಅಂತ ತ್ಯಾಗ? ಏನ್ ಮಾಡಿದೀನಾ? ಹಲೋ, ನಿನ್ ಪಕ್ಕ ಕೂತ್ಕೊಂಡ ನಾನೇ ತಾನೇ ಡಲ್ ಕಾಣಿಸ್ತಾ ಇರೋದು, ಅದಕ್ಕೆ ಈ ಡಲ್ ಪಟ್ಟೆ ಹಾಕೊಂಬಂದಿರೋದು ನಾನು, ನೀ ಚೆನ್ನಾಗಿ ಕಾಣ್ಲಿ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಜೋಡಿ ಶೋಗೆ ಬ್ಯಾಚುಲರ್ ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇರೋಂತ ನಮ್ಮ ಸೂಪರ್ ಡೂಪರ್ ಹೀರೋಸ್ಗೆ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ಏನು ಯೋಗಿ ಅವರೇ, ಬ್ಯಾಚುಲರ್ ಆಗಿದ್ದಾಗ ಲೈಫ್ ಚೆನ್ನಾಗಿತ್ತ, ಜೋಡಿ ಆದ್ಮೇಲೆ ಲೈಫ್ ಚೆನ್ನಾಗಿದ್ಯಾ? ಓ, ಇವಾಗ ತುಂಬಾ ಚೆನ್ನಾಗಿದೆ ಗುರು, ಮದ್ವೆ ಆದ್ಮೇಲೆ. ಮನೇಲಿ ಬೈತಾರ ಮಗು? ಅಲ್ಲ, ಹಂಗಾದ್ರೂ ಹೇಳ್ಬೇಕಲ್ವಾ, ಮನೇಲಿ ಬೈತಾರ, ಹೇಳ್ಬಿಟ್ಟು ಬರೀ ಕಳ್ಸಿರ್ತಾರಲ್ಲ ಇವಾಗ. ಮದ್ವೆ ಆದ್ಮೇಲೆ ಏನೇನ್ ಚೆನ್ನಾಗಿದೆ? ನಂಬರ್ 1, ನಂಬರ್ 2, ನಂಬರ್ 3 ಅಲ್ಲ, ಪ್ರತಿಯೊಂದು ಚೆನ್ನಾಗೇ ಇರುತ್ತೆ. ಬ್ಯಾಚುಲರ್ ಆಗಿದ್ದಾಗ ಒಂಥರ ಅದು ಬೇರೆ. ಮದ್ವೆ ಆದ್ಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅದು ಚೆನ್ನಾಗಿದೆ, ಒಳ್ಳೆ ಜೀವನ. ಎಲ್ಲರೂ ಮದ್ವೆ ಆಗದಿರೋರು ನಮ್ಮನ್ನ ಮಾತ್ರ ಖುಷಿಯಾಗಿ ಇರೋದು ನೋಡ್ಬೇಡಿ, ನೀವು ಖುಷಿಯಾಗಿರೋದನ್ನ ನಾವು ನೋಡ್ಬೇಕು. ಆಗ್ತಿದೆಯಲ್ಲ ಅಲ್ವಾ? ದಿಗಂತವ್ರೆ, ನಿಮ್ಮ ಮನದಾಳದ ಮಾತು. ಬ್ಯಾಚುಲರ್ ಆಗಿದ್ದಾಗ ಒಂಥರ ಚೆನ್ನಾಗಿತ್ತು, ಈಗ ಮದುವೆ ಆದ್ಮೇಲೆ ಒಂದ್ ಸ್ವಲ್ಪ ಜವಾಬ್ದಾರಿ ಬಂದ್ಮೇಲೆ ಜೊತೆಗೆ ಸಂಸಾರ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೊಂಥರ ಚೆನ್ನಾಗಿದೆ, ಇನ್ನೊಂಥರ ಮಜಾ ಇದೆ. ಮದ್ವೆ ಆದ್ಮೇಲೆ ಜೊತೆಗೆ ಸಂಸಾರ ಮಾಡ್ಬೇಕು. ಮದುವೆ ಮುಂಚೆನೂ ನಾನು ಆತರ ಜೊತೆಗೆ ಸಂಸಾರ ಮಾಡಿದ್ದೀನಿ, ಅದಕ್ಕೆ ಒಂದು ಶಾಕಿಂಗ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವತ್ತು ವೇದಿಕೆಯಲ್ಲಿ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನಗೆ ನೀವು ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಶ್ರೀಮತಿಯವರಿಗೆ ಏನೇನ್ ತ್ಯಾಗ ಮಾಡಿದೀರಾ ಅನ್ನೋದು ಹೇಳ್ಬೇಕು. ಫಸ್ಟ್ ಯೋಗಿ ಅವರು. ಈ ಜೀವನೇ ತ್ಯಾಗ ಮಾಡ್ಬಿಟ್ಟಿಲ್ವಾ ಅವ್ರಿಗೋಸ್ಕರ? ಏನ್ ಕೊಡಕ್ ಸಾಧ್ಯ? ಇದಕ್ಕಿನ್ನ ಏನೇನಾರು ತ್ಯಾಗ ಮಾಡಕ್ಕಾಗತ್ತಾ? ಏನ್ ಅಂಬಾರಿ ಫಿಲ್ಮ್ ಡೈಲಾಗ್ ಹೊಡಿತಾ ಇದೆಯಾ, ಏನ್ ಕತೆ? ಇರ್ಬೋದು, ಗೊತ್ತಾಗ್ತದೆ. ನೀವೀಗ ಯಾವ ಫಿಲ್ಮ್ ಡೈಲಾಗ್ ಹೊಡಿತೀರಾ? ನನ್ನ ಮನಸಾರೆ ಫಿಲ್ಮ್ ಡೈಲಾಗೇ ಹೊಡಿಬೇಕು, ಅಲ್ಲೇ ನಮ್ಗೆ ಲವ್ ಆಗಿದ್ದು. ಏನ್ ತ್ಯಾಗ ಮಾಡಿದೀರಾ? ಇವನು ಜೀವ ತ್ಯಾಗ ಮಾಡಿದಾನೆ, ನನ್ನ ಮನಸ್ಸನ್ನ ತ್ಯಾಗ ಮಾಡಿದ್ದೀನಿ. ನೀವ್ ಹೇಳಿ, ಈ ಸಿನಿಮಾ
ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ನಮ್ಮ ಕಾಂಬಿನೇಷನ್ನೇ ಮಜಾ ಇತ್ತು. ಯಾಕೆಂದ್ರೆ ಯೋಗಿ ನಾನು ಒಂದು 16-17 ವರ್ಷದ ಒಂದು ಗೆಳೆತನ ಇದೆ. ಇವಾಗ ಫಸ್ಟ್ ಟೈಮ್ ಇವಾಗ ಮೂವಿ ಜೊತೆಗೆ ಮಾಡ್ತಾ ಇದೀವಿ ಬಿಟ್ರೆ ನಾವು ಅವಾಗ ಸಿಗ್ತಾ ಇದ್ವಿ, ಸ್ನೇಹ ಕೂಟ ನಡೀತಾ ಇತ್ತು ನಮ್ದೆಲ್ಲ. ಸೊ ಆತರ ಒಂದು ಕೆಮಿಸ್ಟ್ರಿ ಚೆನ್ನಾಗಿದ್ದಾಗ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೂ ಚೆನ್ನಾಗುತ್ತೆ. ಹೌದು. ಸೊ ಹಾಗೆ ಅಚ್ಯುತಣ್ಣ ಇದ್ದಾರೆ. ಅಚ್ಯುತಣ್ಣ ಅವರು ಅಷ್ಟೇ, ಅವರು ಏಜಲ್ಲಿ ನಮ್ಗಿಂತ ಸ್ವಲ್ಪ ಸೀನಿಯರ್ ಬಿಟ್ರೆ ಅವ್ರದ್ದು ಮೈಂಡ್ ಸೆಟ್, ವೇವ್ ಲೆಂತ್ ಎಲ್ಲ ನಮ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇತ್ತು. ಒಳ್ಳೆ ಎಂಜಾಯ್ ಮಾಡ್ಕೊಂಡು ಮೂವಿನ ಮಾಡಿದ್ವಿ. ಅದೇ ಸ್ಕ್ರೀನ್ ಮೇಲೆ ನಿಮಗೆ ಕಾಣುತ್ತೆ. ವೆರಿ ನೈಸ್. ಒಂದೇ ನಿಮಿಷ, ನನಗೆ ಎಲ್ಲ ಖುಷಿ ಆಯ್ತು, ಒಂದೇ ಒಂದು ಬಹಳ ಬೇಜಾರಾಯ್ತು. ಬೇರೆ ಒಬ್ರು ಕಷ್ಟದಲ್ಲಿ ನೋಡ್ಕೊಂಡು ನನ್ನ ಕೈಲಿ ನಾನು ಯಾವುದೇ ಕಾರಣಕ್ಕೂ ಸುಮ್ಮನಿರಕ್ಕಾಗಲ್ಲ. ತಗೊಂಬಂದ್ರ ಅವ್ರೊಬ್ರಿಗೆ ಗಿಫ್ಟಾ? ಹೌದು, ನನಗೆ ಇವರು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ತಗೊಳ್ಳಿ. ಇಬ್ಬರಿಗೂ ಸೇರಿನಾ? ಇಲ್ಲ, ಇದು ನಿಮಗಿದು ನನ್ನ ಕಡೆಯಿಂದ. ನಾನು ಆ ದುಃಖ ಎತ್ತಿ ತೋರಿಸ್ಬೇಕು. ಚಡ್ಡಿ ಇಲ್ದೆ ಮಲಗಿದ್ರಲ್ಲ ಅಲ್ಲಿ, ಚಡ್ಡಿ ಇಲ್ದೆ ಆಚೆ ಬರ್ತೀರಾ ಪಾಪ. ಅವ್ರು ಯಾರೋ ಬಾಗ್ಲತ್ರ ನೋಡಿ ಗಾಬರಿ ಬಿದ್ದೋಗ್ಬಿಟ್ಟ. ಇನ್ಮೇಲೆ ಯಾರೋ ಗಾಬರಿ ಬಿಡ್ಬಿಡಿ. ಯೋಗಿ ಅವ್ರಿಗೆ ಜೋಡಿ ನಂಬರ್ 1 ಶೋಲಿ ಚಡ್ಡಿ ಕೊಡ್ತಾ ಇದೀವಿ, ಅದನ್ನ ಅವ್ರು ಇಲ್ಲೇ ಹಾಕೊಂಡಿದ್ದಾರೆ. ತುಂಬಾ ದಿವಸದ ಆಸೆ ಪೂರೈಸಿದ ಯೋಗಿ ಚಡ್ಡಿ ಹಾಕೊಂಡ ವಿತ್ ಲಾಡಿ. ಈಗ ನೀವು ಬೆಡ್ಶೀಟ್ ಎತ್ ನೋಡ್ಬೋದು ಧೈರ್ಯವಾಗಿ. ಬಟ್ ಮದುವೆ ಆಗಿ ಸಂಸಾರನು ಪ್ರೀತಿಸ್ತಾ ನಿಜವಾಗ್ಲೂ ಬ್ಯಾಚುಲರ್ ಪಾರ್ಟಿನ ಎಂಜಾಯ್ ಮಾಡೋರು ಅಂದ್ರೆ ಇಡೀ ಇಂಡಸ್ಟ್ರಿಯಲ್ಲಿ ಇವರಿಬ್ರೆ. ನೀವಿಬ್ರು ಮೊದಲನೇ ಸರ್ತಿ ಒಟ್ಟಿಗೆ ಸೇರಿ ಸಿನಿಮಾದಲ್ಲಿ ಮಾಡಿದ್ದೀರಿ ಅಲ್ವಾ? ಸೊ ಖುಷಿ ಆಗತ್ತೆ. ಐ ಲುಕ್ ಫಾರ್ವರ್ಡ್ ಟು ವಾಚಿಂಗ್ ಯುವರ್ ಫಿಲ್ಮ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಮಾಳವಿಕಾ ಅಮ್ಮ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಗಳೆದ ನಮ್ಮ ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೇ ಕರುಣೆಯಿಂದ ಕಾಯೇ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬ್ರಹ್ಮಾನಂದ ಓಂಕಾರ
ನಗುವ ಮನಸ್ಸೇ ಸಾಕು ನಮಗೆ, ಹಗಲು ಕನಸೇ ಬೇಡ. ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ತಂದೆ ತಾಯೇ ದೈವ, ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು. ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ. ನೀಗಿಸು ಬಾಳಿನ ಅಹಂ 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 ಅಹಂ, ಮಾನಸ ಮಂದಿರ ತುಂಬು ಓಂಕಾರನಾದವೋ. ಓಂ ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಕಾರ. ಓಂ ವೇದಾಂತರ್ಯ ಶೇಖರ, ಆಧ್ಯಾತ್ಮಾಭಿಮಧುಸಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ. ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೆ,
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.